ಮೇಲ್ಗಡೆದ ಕೆಳಗಡೆದ ಐಸ್ ಕ್ರೀಮ್ ಬೇಕಾ ಮೆಣಸಿನ್ಕಾಯಿ ಬೇಕಾ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಸೆಲೆಕ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಟುಮ್ ಬರ್ತಡೇ ಹತ್ತಕ್ಕಾಗಲ್ವಂತೆ, ಅದಕ್ಕೆ ಇಲ್ಲಿಂದ ಹತ್ತಾನಂತೆ ಡೋರ್ಗೆ. ಕಾಫಿ ತಗೋಬೇಕು ಗೈಸ್, ಒಂದು ಕಾಫಿ ಕುಡಿದ್ರೆ ಎನರ್ಜಿ ಇರುತ್ತೆ ಸ್ವಲ್ಪ. ತಿನ್ನು. ಕಥೆಯೊಂದ ಹೇಳಿದೆ ಬರಿ ಗುರುತುಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಈ ವೇಸ್ಟ್ ಬಾಡಿ ಭೂಮಿಗೆ ಬಿದ್ದಿದ್ದ ದಿನ ನಮ್ಮ ಅಪ್ಪ ಅಮ್ಮ ಅನ್ಪ್ಲಾನ್ಡ್ ಆಗಿ ಉಡ್ಸ್ಬಿಟ್ರಿ ಇವನ್ನ ಗೈಸ್. ನಮ್ಮ ಅಪ್ಪ ಅಮ್ಮ ಈ ಸ್ಟೋರಿ ಹೇಳ್ತಾರೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳಿಸ್ತೀನಿ. ಬಟ್ ಓಕೆ, ಇವತ್ತು ನಮ್ಮ ಟುಮ್ ಬರ್ತಡೇ. ನನ್ನ ತಮ್ಮ ಇವರೆಲ್ರಿಗೂ ತಮ್ಮ ಆಗಿರೋ ಟುಮ್ ಬರ್ತಡೇ. ಸೊ ಇವತ್ತು ಒಂದು ಡಿಫ್ರೆಂಟ್ ಚಾಲೆಂಜ್ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ನಾನು 2 ಚೀಟಿ ತೋರಿಸ್ತೀನಿ. 2 ಚೀಟಿಲಿ ಸಾಯಿಲ್ ಯಾವ ಸೆಲೆಕ್ಟ್ ಮಾಡ್ತಾನೆ ಅದನ್ನು ನಾವು ಅವನ ಆಸೆನ ಪೂರ್ತಿ ಮಾಡ್ತೀವಿ. ಅವ್ನು ಯಾವ ಚೀಟಿ ಸೆಲೆಕ್ಟ್ ಮಾಡ್ತಾನೆ ಅದನ್ನು. ಆಯ್ತಾ? ಓಕೆನಾ? ಥ್ಯಾಂಕ್ ಯು. ಏನ್ ಸೌಂಡ್ ಮಾಡ್ತದೋ ಓಕೆ, ಸೊ ಫಸ್ಟ್ ಶುರು ಮಾಡೋಣ. ಕಾಣಿಸ್ತೈತಂತೆ, ಅದಕ್ಕೆ ಕೈ ಹಿಂಗೆ ಇಟ್ಕೊಂಡು ಹಿಡಿತೀನಿ. ಇನ್ನೊಂದು ದೊಡ್ಡದಾಗೈತೋ ನೋಡು, ಇದರಲ್ಲಿ ಯಾವ್ದು ಬೇಕು? ಇನ್ನು ದೊಡ್ಡದಾಗಿದೆ ಎಲ್ಲ ಫುಲ್ ಡಿಸೈಡ್ ಮಾಡ್ಬೇಕು ನೀನು. ಹಿಂಗ್ ಇಟ್ಕೋತೀನಿ, ಸೈ ಕಾಣಲ್ಲ. ಹಿಂಗ್ ಕಾಣಲ್ಲ ಗೈಸ್, ಹಿಂಗೆ ಹೇಳು. ಇಲ್ಲ ಪರವಾಗಿಲ್ಲ. ಯಾವ್ದು ಬೇಕೋ ಚಿನ್ನ ನೀನು? ಗಿಫ್ಟ್ ಗೈಸ್, ಟುಮ್ಗೆ ಗಿಫ್ಟ್ ಅಂತೆ. ಸೊ ನಾನು ಟುಮ್ ಸೇಮ್ ಶರ್ಟ್ ಹಾಕಿದೀವಿ. ಅದೇ ಒಂದು ಫಸ್ಟ್ ಗಿಫ್ಟ್ ಒಂದು. ಆಯ್ತಾ? ಮುಗ್ದೋಯ್ತು ನಿನ್ ಗಿಫ್ಟ್. ಇಳಿಸೋಣ. ನೆಕ್ಸ್ಟ್ ಗಿಫ್ಟ್ ಅಂತೆ. ಸರಿ, ಗಿಫ್ಟ್ ಆದ್ರೆ ನಾನೇ ಕೊಡ್ತೀನಿ. ಅವ್ನು ಕ್ಯಾಶ್ ಅಂತ ಇತ್ತು, ಗಿಫ್ಟ್ ಅಂತ ಇತ್ತು. ಅವ್ನು ಕ್ಯಾಶ್ ನ ಮಿಸ್ ಮಾಡ್ಕೊಂಡ. ಆಯ್ತು, ಹೇಳು. ಮೇಲೆದ ಕೆಳದ? ಮೇಲೆದಂತೆ. ಶಾಪಿಂಗ್ ಇನ್ ದ ಸ್ಟ್ರೀಟ್. ಮೇಲೆದು ಅಂದ್ರೆ ಶಾಪಿಂಗ್ ಇನ್ ದ ಸ್ಟ್ರೀಟ್. ತೊಳಪ್ಪ. ಶಾಪಿಂಗ್ ಇನ್ ದ ಮಾಲ್ ಇತ್ತು, ಮಿಸ್ ಮಾಡ್ಕೊಂಡು ಶಾಪಿಂಗ್ ಇನ್ ದ ಸ್ಟ್ರೀಟ್ ಮಾಡ್ದ. ನನಗೆ ಒಳ್ಳೇದಾಯ್ತು. ಶಾಪಿಂಗ್ ಇನ್ ದ ಸ್ಟ್ರೀಟ್ ಅಂದ್ಮೇಲೆ ಯಾವ ಸ್ಟ್ರೀಟ್ ಹೋಗ್ಬೇಕು ಅಂತ ಕೇಳ್ಬೇಕಲ್ವಾ? ಯಾವ ಸ್ಟ್ರೀಟ್ ಹೋಗ್ಬೇಕಪ್ಪ? ಅದು ಯೋಚನೆ ಮಾಡ್ತೇವೆ. ಚರ್ಚ್ ಸ್ಟ್ರೀಟ್ ಅಂತ ಯೋಚನೆ ಮಾಡ್ಬಿಟ್ಟು ಚರ್ಚ್ ಸ್ಟ್ರೀಟ್ ಅಲ್ಲ ಆಗಲ್ಲ. ಸ್ಟ್ರೀಟ್ ಅಂದ್ರೆ ಸ್ಟ್ರೀಟ್ ಶಾಪಿಂಗ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಸ್ಟ್ರೀಟ್ ಅಲ್ಲಿ ಹಾಕೋ ಅಂಗಡಿಲಿ ತಗೋಬೇಕು ನೀನು. ರೋಡ್ ಸೈಡ್ ಅಲ್ಲೇ. ಲೋಡ್ ಸೈಡ್ ಅಲ್ಲಿ ಹಾಕಲ್ಲ. ಅಲ್ಲಿ ಲೋಡ್ ಸೈಡ್ ಹಾಕ್ತಾನೆ. ಲೋಡ್ ಸೈಡ್ ಅಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಲೋಡ್ ಸೈಡ್ ಅಲ್ಲಿ ಹಾಕ್ತಲ್ಲ. ಚರ್ಚ್ ಸ್ಟ್ರೀಟ್ ಅಲ್ಲಿ ಲೋಡ್ ಸೈಡ್ ಅಲ್ಲಿ ಹಾಕ್ತಲ್ಲ. ಲೋಡ್ ಸೈಡ್ ಅಲ್ಲಿ ಚರ್ಚ್ ಸ್ಟ್ರೀಟ್ ಅಂದ್ರೆ ಅಲ್ಲಿ ಅಂಗಡಿಗಳಿದೆ. ಅಂಗಡಿ ಒಳಗೆ ಹೋದ್ರೆ ಸೇಮ್ ಅದೇ ಆಗ್ಬಿಡುತ್ತೆ. ಸೊ ಅದಕ್ಕೆ ಅವನು ಸ್ಟ್ರೀಟ್ ಅಲ್ಲಿ ತಗೋಬೇಕು. ಸ್ಟ್ರೀಟ್ ಎಲ್ಲಿ ಹೋಗ್ಬೇಕಪ್ಪ ನೀನು? ಯಾವ ಸ್ಟ್ರೀಟ್ ಹೋಗ್ಬೇಕು? ಮಲ್ಲೇಶ್ವರಮ, ಮೆಜೆಸ್ಟಿಕ್, ಯಶವಂತಪುರನ, ಜಯನಗರ. ಜಯನಗರ್ ದೂರ. ರೋಡ್ ಸೈಡ್ ಅಲ್ಲಿ ಅಲ್ಲಿರೋ ಅಂಗಡಿಗಳು ಅದೇನೆ. ಆರ್ಡರ್ ಮಾಡಿಸ್ಕೊಳ್ಳ. ಮಲ್ಲೇಶ್ವರಂ ಹೋಗೋಣ ಅಂತ ಒಂದು ಸಂಜಯ್. ಅಲ್ಲಿ ಬರೀ ಹುಡುಗಿರ್ದಿರುತ್ತೆ ಅಂತ ಇವನು. ಅವ್ನು ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಬಟ್ಟೆ ಹೊಲಿಸ್ಕೊ, ಸೀರಿಯಲ್ ಬಟ್ಟೆ ಹೊಲಿಸ್ಕೊ. ಹೋಗ್ಲಿ ಶಾ, ಅವನ್ಗೆ ಸ್ಟ್ರೀಟ್ ಬೇಡ ಅಂತೆ, ಅವನ್ಗೆ ಮಾಲ್ಗೆ ಹೋಗ್ಬೇಕಂತೆ. ಒಂದೇ ಒಂದ್ಸರಿ ಚೇಂಜಸ್ ಇರುತ್ತೆ ನೋಡು. ಇಡೀ ಗೇಮ್ ಅಲ್ಲಿ ಒಂದೇ ಚಾನ್ಸ್ ಕೊಡೋದು ನಿನ್ ಚೇಂಜ್ಗೆ. ಒಂದ್ ಚಾನ್ಸ್ ಕೊಡ್ತೀವಿ ನಿನಗೆ. ಈಗ ಚೇಂಜ್ ಮಾಡ್ಬೇಕಾ, ಮುಂದೆ ಇನ್ನು ಯೋಚನೆ ಮಾಡ್ಬೇಕಾ? ಇಲ್ಲ, ಚೇಂಜ್ ಮಾಡ್ಬಿಟ್ಟು ಮಾಲ್ಗೆ ಹೋಗ್ತೀಯಾ? ಸರಿ ಗೈಸ್, ಮಾಲ್ಗೆ ಹೋಗ್ಬೇಕಂತೆ. ಮಾಲ್ಗೆ ಹೋಗೋಣ ಗೈಸ್. ಆನ್ ದ ವೇ ಬರೋಷ್ಟಲ್ಲಿ ನಾನೇ ನಿದ್ದೆ ಹೊಡ್ಬಿಟ್ಟಿದ್ದೆ. ಸೊ ಫೈನಲಿ ನಾವೀಗ ಲೂಲು ಮಾಲ್ ರೀಚ್ ಆಗಿದ್ದೀವಿ. ಮಾಲ್ ಅಲ್ಲಿ ಹೋಗಿ ನೆಕ್ಸ್ಟ್ ಚೀಟಿನ ಪಿಕ್ ಮಾಡಕ್ಕೆ ಹೇಳ್ತೀನಿ ಗೈಸ್. ಇವನು ನನ್ನ ಡವ್ ತರ ನಾನು ನೋಡ್ರಿ, ಅವ್ನು ಸೇಮ್ ಟು ಸೇಮ್ ಬಟ್ಟೆ ಕೊಟ್ಬಿಟ್ಟಿದ್ದೀನಿ. ಎಲ್ಲ ನಾನು ಡವ್ ಅನ್ಕೊಂಬಿಟ್ಟವ್ರು ಇವನ್ನ. ಕಾಫಿ ತಗೋಬೇಕು ಗೈಸ್, ಒಂದು ಕಾಫಿ ಕುಡಿದ್ರೆ ಎನರ್ಜಿ ಇರುತ್ತೆ ಸ್ವಲ್ಪ. ನನಗೆ ನಿದ್ದೆ ಬರ್ತಾ ಇದೆ ಗೈಸ್. ಸೊ ಗೇಮ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ರಿಗೂ ಒಂದು ಜ್ಯೂಸ್ ಕುಡಿಸ್ಬಿಡೋಣ ಅಂತ ಜ್ಯೂಸ್ ಕುಡಿತಾ ಇದ್ದೀವಿ. ಇವ್ನು ಬೇಡ ಅಂತ ಅದಕ್ಕೆ ಕುಡಿತಲ್ಲ ಗೈಸ್. ಸೊ ಈಗ ನೆಕ್ಸ್ಟ್ ಸ್ಲಿಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಲಿಪ್ ತೋರಿಸು ಚಿನ್ನ. ಕಾಣ್ದಿರೋ ಥರ ತೋರಿಸೈ ಇರೋಲ್ಲ. ಶಾಪಿಂಗ್ ಅಲ್ಲಿ ಏನ್ ಶಾಪಿಂಗ್ ಮಾಡ್ಬೇಕು ತೋರಿಸ್ತೀವಿ ಇರೋ. ಬರಲಿ. ಮೇಲ್ಗಡೆದ ಕೆಳಗಡೆದ? ಮೇಲ್ಗಡೆದ ಕೆಳಗಡೆದ? ಹೇಳಿ. ಇದು ಮೇಲೆ ಅಲ್ಲ, ಕೆಳಗಡೆ. ಅದು ನಮ್ಮ ಟುಮ್ಗೆ ಈಗ ವಾಚ್ ಬೈ ಮಾಡ್ಬೇಕು. ಬನ್ನಿ, ವಾಚ್ ಶೂ ಬೇಕಿತ್ತಾ? ಅಯ್ಯೋ ಪಾಪ ಮಲಿ, ವಾಚ್ ಬ್ಯಾಲ. ಈಗ ಸೆಲೆಕ್ಟ್ ಮಾಲ್ ಬಿದ್ದಿದೆಯಲ್ಲ, ಎಂತ ಮಾಲ್ ಅದು? ಈಗ ಏನು ಮಾಡಕ್ಕೆ ಆಗಲ್ಲ. ಬನ್ನಿ, ವಾಚ್ಗೆ ಕೆಳಗೆ ಹೋಗ್ಬೇಕು. ಬನ್ನಿ, ಕೆಳಗೆ ಹೆಂಗೆ ಹೋಗೋದು? ಕೆಳಗೆ ಹಂಗೆ ಹೋಗೋದು.
ಕೆಳಗೆ ಹೆಂಗ್ ಹೋಗೋದು ಬನ್ನಿ ಗೈಸ್. ಅವ್ನಿಗೆ ಬೇಜಾರಾಗಿದೆ ವಾಚ್ ಬೇಡ ಅಂತವನೆ, ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಚೇಂಜ್ ಮಾಡೋಕ್ಕಾಗಲ್ಲ. ಲೇ ಚೆನ್ನಾಗಿರೋ ಒಂದು ವಾಚ್ ತೊಗೊಳ್ಳೋ ಲೇ. ಹಾ ಶೂಸಾ ಈಗ ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಅವನ್ಗೆ ಶೂಸ್ ಬೇಕಂತೆ, ಚೇಂಜ್ ಮಾಡೋಣ. ಏನು ಹೊಟ್ಟೆ ಊರಿ ನೋಡ್ರಿ ಇವ್ರಿಗೆಲ್ಲ. ನಾನೇ ಹೂ ಅನ್ಬಿಡೋಣ ಅಂತಿದ್ದೆ, ನೋಡ್ರಿ ಇವರೆಲ್ಲ ಇದಾರಲ್ಲ, ಇವರಿಂದ ದೂರ ಇರಿ, ಉದ್ಧಾರ ಆಗ್ತೀಯ ಲೈಫಲ್ಲಿ. ಹಾಯ್ ಗೈಸ್, ವಾಚ್ ಹುಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹುಡ್ಕೋದು? ಫಾಸ್ಟ್ ಟ್ರ್ಯಾಕಲ್ಲಿ ಒಂದು ವಾಚ್ ಕೊಡ್ಸ್ಬಿಡೋಣ ಬನ್ನಿ. ಏನೋ ನಿನ್ನ ಡವ್ ಕೊಡ್ಸಿದ್ದು ಫಾಸ್ಟ್ ಟ್ರ್ಯಾಕ್ ನಿನಗೆ. ಬಾ ಫಾಸ್ಟ್ ಟ್ರ್ಯಾಕ್ ಯಾವ್ದಾದ್ರು ಒಂದು ವಾಚ್ ಸೆಲೆಕ್ಟ್ ಮಾಡೋಣ ನಿಮಗೆ. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಯಾವ್ದಾದ್ರು ಒಂದು ವಾಚ್ ಇರೋ ತೋರಿಸಿ. ಮಕ್ಳ ಆಟ ಸಾಮಾನು ಹಾಕ್ಬೇಕು. ಮಕ್ಳ ಆಡೋದು ಇಲ್ವಾ? ಯಾವ್ದು ಬೇಕೋ? ನಾನು ಸಂಜೆ ಫೈನಲ್ ಆಗಿದ್ದು ಹೋಗಕ್ಕೆ. ಚಂದ್ರಾಗ್ ಫೋನ್ ಮಾಡಿ ಅವನೇ ಕರ್ದ, ಏನ್ ಮಾಡೋದು? ಯಾವ್ದು ಬೇಕೋ? ಇದ್ಬೇಕಾ? ಬಜೆಟ್ ಅಲ್ಲಿ ನೋಡೋ ಸಂಜೆ ಸಾಯಿ, ಬಜೆಟ್ ಅಲ್ಲಿ ನೋಡಿಲ್ಲ. ಗೇಮ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಟಿಕ್ 1 ಟಿಕ್ 2 ಅದಕ್ಕೂ ಹಾಕ್ಬೋದು. ಇವ್ನು ಹಾಕ್ತಾನಲ್ಲ ಇಲ್ಲಿ ತೋರಿಸು. ಹಾಕಿಲ್ಲ ಆ ಥರ ಎಲ್ಲ ಬಟ್ಟೆ, ಈ ಬಟ್ಟೆಗೂ ಹಾಕ್ಬೋದು, ಎಲ್ಲ ಬಟ್ಟೆಗೂ ಹಾಕ್ಬೋದು. ಒದ್ದಾಡ್ದವನೇ ಗೈಸ್ ತೊಗೊಳಕ್ಕೆ. ವಾಚ್ ಯಾವ್ದು ಇಷ್ಟನೇ ಆಗ್ತಾಯಿಲ್ಲ. ಆಯ್ತು ಬಾರ್ ಶೂಸ್ ಅಂತ ನೋಡೋಣ ಬನ್ನಿ ಗೈಸ್. ಶೂಸ್ ಬೇಕಂತೆ ಅವನಿಗೆ. ಅರ್ಧ ಗಂಟೆ ವೇಸ್ಟ್ ಮಾಡಿಸ್ದೆ ಇಲ್ಲಿ. ಈಗ ನಾನು ಮತ್ತೆ ಇನ್ನೊಂದು ವಾಚ್ ಅಂಗಡಿ ಕರ್ಕೊಂಡು ಹೋದ್ರು ಅದನ್ನೇ ಮಾಡ್ತಾನೆ. ಸುಮ್ಮನೆ ಯಾಕೆ ಬೇಕು? ಶೂ ನಾನು ಆನ್ಲೈನಲ್ಲಿ ನೋಡಿ ಅದೇ ತೊಗೊಳ್ತೀನಿ. ಮಾಡಿ ಈಗಲೇ ಬುಕ್ ಮಾಡಿ. ಬಜೆಟ್ ಎಷ್ಟು? ಬುಕ್ ಮಾಡಪ್ಪ. ತೋರಿಸು ಫಸ್ಟ್ ತೋರಿಸು. ಹಾಂ 3 ಶೂ ಚಾವ್ ಹೊಡಿತೀನಿ. ಬರ್ತೀನಿ ಸಂಜೆ ಹೊಡ್ಕೊಡ್ತೀನಿ. 3000 ಬಜೆಟ್ ಅದ, 3000ಕ್ಕೆ 3 ಶೂ ಇಸ್ಕೊಂತಾನೆ ಅಂದ. 1000 ರೂಪಾಯಿ 150 ರೂಪಾಯಿ ಕೊಡೋ ಶೂ ಲೈ. 150 ರೂಪಾಯಿ ಶೂಸು 3 ತಗೋ. 450 ರೂಪಾಯಿ ಆಗುತ್ತೆ. ಮಿಕ್ಕಿದ್ ನಿಂಗೆ ಮಜಾ ಮಾಡೋ ಗೈಸ್. ಅವನು ಶೂಸ್ನ ಲಾಸ್ಟಲ್ಲಿ ಆರ್ಡರ್ ಮಾಡ್ತಾನಂತೆ. ಒಟ್ನಲ್ಲಿ ಆನ್ಲೈನ್ ಆರ್ಡರ್ ಮಾಡ್ತೀನಿ ಅಂತ ಹೇಳೋನೆ. ಸರಿ, ಅವ್ನು ಬರ್ಡೇ ನಾನು ಹಾಳು ಮಾಡೋಕೆ ಇಷ್ಟ ಇಲ್ಲ. ಅವ್ನು ಬರ್ಡೇನಾ ಸರ್. ನೆಕ್ಸ್ಟ್ ಏನು ತೋರ್ಸಪ್ಪ? ಮೇಲೆದ ಕೆಳಗ ಹಾಂ ಮೇಲೆದ ಎತ್ತು ನಡಿ ತಿನ್ನೋಣ. ನೋಡ್ರಿ ಗೈಸ್, ಪಿಜ್ಜಾ ತಿನ್ಬೇಕು ಅವನು. ಪಿಜ್ಜಾ ಎಲ್ಲಿ ತಿಂತೀಯಪ್ಪ? ಪಿಜ್ಜಾ ಡಾಮಿನೋಸಾ ಪಿಜ್ಜಾ ಹಟ್ಟ? ಡಾಮಿನೋಸ್ ಬನ್ನಿ. ಡಾಮಿನೋಸ್ ಇಲ್ಲಿ ಹತ್ರನೇ ಇದೆ ಗೈಸ್. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಆರ್ಡರ್ ಫುಡ್ ಆರ್ ಈಟ್ ವಾಟ್ ವಿ ಆರ್ಡರ್. ನೋಡಿ ಯಾವ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡಪ್ಪ. ಇರು ಹಿಂದೆ ಮೇಲೆದ ಕೆಳಗೆದ ಕಾಣ್ತಲ್ಲ. ಮೇಲೆದ ಕೆಳಗೆದ ಮೇಲೆದ ಆರ್ಡರ್ ಫುಡ್ ತಗೋ. ನಿನ್ ಬದುಕೊಂಬಿಟ್ಟೆ. ಈಟ್ ವಾಟ್ ವಿ ಆರ್ಡರ್ ಬದುಕೊಂಬಿಟ್ಟ. ಏನೇ ತಿಂದ್ರು ಒಬ್ಬನೇ ತಿನ್ನಲ್ಲ. ಇಲ್ಲಿ ನೋಡಿ ಇಷ್ಟು ಜನ ಅವ್ರೆ. ಗ್ಯಾಂಗ್ಗೆ ಕರ್ಕೊಂಬಂದವನು ಇವನು. ನಾನು ಸಂಜೆ ಡಯಟಲ್ಲಿ ಇದ್ದೀವಪ್ಪ. ಚಂದ ನೀನು ಡಯಟಾ? 3 ಜನ ಡಯಟಲ್ಲಿ ಇಲ್ಲ. ತಿನ್ರಿ, ಎಷ್ಟು ತಿಂತೀರಾ ತಿನ್ರಿ ಪಿಜ್ಜಾ. ತುಂಬ ಇನ್ನೊಂದು ಟಾಸ್ಕ್ ಏನು ಅಂದರೆ ಅವನೇ ಆರ್ಡರ್ ಮಾಡಬೇಕು. ಮಾಡೋ. 2 ಸೇಮ್ ಕಣೋ. ಅಲ್ಲೇನು ನೋಡ್ತೀಯಾ? ಇದು ವೆಜ್ಜಾ? ತಿಂತಾ ಇದ್ದಾರೆ. ನಾನು ಡಯಟಲ್ಲಿ ಇದನ್ನು ತಿನ್ನಂಗಿಲ್ಲ. ಖುಷಿನಾ? ತಿನ್ನು. ಇನ್ನೊಂದು ಪಿಜ್ಜಾ ತಿಂತೀಯಾ? ತಿನ್ನು. ನೋಡಿ ಎಷ್ಟು ಕ್ಲೀನಾಗಿ ತಿಂದು ಮುಗಿಸೋರೆ. ಗೈಸ್ ತಿಂದಿದ್ದಾಯ್ತು. ಇವಾಗ ನೆಕ್ಸ್ಟು ಪೇಪರ್ ಸೆಲೆಕ್ಟ್ ಮಾಡೋ ಟೈಮು. ನೆಕ್ಸ್ಟು ಬಚ್ಚಿಟ್ಕೊಳು. ಕಾಣಿಸ್ಬಾರ್ದು ಗೈಸ್. ಮೆಣಸಿನ್ಕಾಯಿ ಇಸ್ಕೊಂಡಿದ್ದೀವಿ ಅಂಗಡೀಲಿ. ಚಂದ್ರ ಕಾಣಿಸುತ್ತೆ. ಚಂದ್ರ ಮೇಲೆನ ಕೆಳಗ? ಸಾಯಿಲ್ ಮೇಲೆದ ಕೆಳಗಡೆದ? ಹಾಂ ಡೌನ್. ಮತ್ತೆ ಹೇಳು. ಡೌನ್. ಪಾಪ ಅನ್ನಿಸ್ತೈತೆ. ತಿನ್ನಪ್ಪ. ಐಸ್ ಕ್ರೀಮ್ ಬೇಕಾ ಮೆಣಸಿನ್ಕಾಯಿ ಬೇಕಾ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಸೆಲೆಕ್ಟ್ ಮಾಡಿದೆ. ತಿನ್ನು. ಒಂದು ಬೈಟ್ ಅಷ್ಟೇ. ಇಲ್ಲ ಕಚ್ಚ ಅಂತ ತಿನ್ಬೇಕು. ಒಂದು ವಾಟರ್ ಬಾಟ್ಲ್ ಇಸ್ಕೊಳ್ಳಿ. ಸ್ಟಾರ್ಟ್. ಬೇಕ್ ತಿನ್ನು. ಕಚ್ಚ ಅಂತ ತಿನ್ನು. ಡೌ ಮಾಡಬೇಡ. ಕಚ್ಚ ತಿನ್ನು. ತಿನ್ನು. ಕಚ್ಚ ತಿನ್ನು.
ಬಿಡ್ರೋ ಪಾಪ ಬರ್ಡೇ ಒಂದು ಹೋಗು ಬಿಸಾಕ್ಬಿಡ ಹೋಗು. ಓಕೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸಾಯಿಲ್ 2 ಎಣಿಸ್ತೀನಿ ಇಲ್ಲ ಅಂದ್ರೆ ಕ್ಯಾನ್ಸಲ್ ವಿಡಿಯೋ. ಹಾ ಮೇಲ್ಗಡೆ ಬೇಕಾ ಕೆಳಗಡೆ ಬೇಕಾ? ಹಾ ಮೇಲ್ಗಡೆ ಅಂತ ಎತ್ತೋ. ಕಂಟಿನ್ಯೂ ದ ಗೇಮ್. ಈಗ ನಿಂಗೆ ಕೇಕ್ ಕೊಡ್ತೀವಿ ಆಯ್ತಾ? ಕೇಕ್ ತಿನ್ನಕ್ಕೆ ಇದರಲ್ಲಿ ನೀನು ಸೆಲೆಕ್ಟ್ ಮಾಡ್ಬೋದು. ಮೇಲೆ ಬೇಕಾ ಕೆಳಗೆ ಬೇಕಾ ಫ್ಲೇವರ್? ಮೇಲೆದಾ? ನಾವು ಸೆಲೆಕ್ಟ್ ಮಾಡೋದು ತಿನ್ಬೇಕು ನೀನು ಕೇಕ್ನ ಆಯ್ತಾ? ಕೆಳಗಿದ್ರೆ ಚಾಕ್ಲೇಟ್ ಕೇಕ್ ಸಿಕ್ತಿತ್ತು. ಈಗ ನಾವು ಸೆಲೆಕ್ಟ್ ಮಾಡೋ ಕೇಕ್ ಕೊಡಿಸ್ತೀವಿ. ಬಾ ಹೆಂಗಿದೆ ಬರ್ಡೇ ಹೆಂಗಿದೆ ಬರ್ಡೇ? ಸಾಯಿಲ್ಗೆ ಕೇಕ್ ಕೇಳೋಣ. ಯಾವ ಕೇಕ್ ಇಷ್ಟನಪ್ಪ? ನಾವು ಸೆಲೆಕ್ಟ್ ಮಾಡೋ ಕೇಕ್ನ ಯಾವ್ದು ಇಷ್ಟ ನಿನಗೆ? ಅಲ್ಲ ನೀನು ಹೇಳು ಯಾವ್ದು ಇಷ್ಟ ನಿನಗೆ? ಅದು ಬಿಟ್ಬಿಟ್ಟು ಬೇರೆ ಯಾವ್ದಾರು ಹೇಳೋ ಸಂಜಯ್. ಅದು ಬಿಟ್ಟು ಬೇರೆ ಯಾವ್ದಾರು ಹೇಳು. ಇದಂತೆ ಅದು ಹೇಳೋಣ. ಹೇಸಲ್ ನಟ್ ಪೇಸ್ಟ್ರಿ ಅದು ಹೇಳು. ಸ್ಪೆಷಲ್ ಫೀಲ್ ಮಾಡ್ಸೋಣ. ಯಾಕಂದ್ರೆ ಹೇಟ್ ಮಾಡ್ತಾ ಇದ್ದೀರಾ? ಹೊಟ್ಟೆ ಉರಿ ಇವ್ರಿಗೆಲ್ಲ ನಿನ್ ಮೇಲೆ. ಇದನ್ನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಎಗ್ ಕೊಡಿ. ನೀವು ನೋಡಿ ಎಗ್ಲೆಸ್ ತಿನ್ನೋಂತಾರ ಅವನ ಇವನು. ಎಗ್ಲೆಸ್ ತಿನ್ನೋತಾರ ಅವನ ಇವನು. ಡಯಟ್ ಅಲ್ಲ ಇವನ್ ಕಷ್ಟ ನನಗೆ ಗೊತ್ತಾಗ್ತಾ ಇದೆ. ಸ್ಟಾರ್ಟಿಂಗ್ ಫೇಸ್ ಆಫ್ ಡಯಟ್. ನನಗೀಗ ನನ್ನ ಮುಂದೆ ಸಾಯಿ ಇಲ್ಲ 4 ತಿಂದ್ರೆ ನಂಗೆ ಏನಾಗಲ್ಲ. ಬಿಕಾಸ್ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸಂಜೆಗೆ ಹಂಗಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದಾನಲ್ವಾ ಅವನಿಗೆ ಲಬ ಮತ್ತೆ ತಿನ್ನು ಸ್ವಲ್ಪ ಹತ್ರ ಹೋಗ್ತೀನಿ. ಅವ್ನು ತುಟ್ಟಿ ಹತ್ರ ಹಿಂಗೆ ತಗೊಂಡೋಗ್ಬಿಟ್ ಬಾ. ನೋಡಿ ಗೈಸ್ ಇವನು ಡಯಟ್ ಮಾಡಲ್ಲ ಏನಿಲ್ಲ. ಹೆಂಗ್ ದನ ತಿಂದಂಗೆ ತಿಂತವ್ನು ಇತ್ತೀಚೆಗೆ. ಇವತ್ತು ಡಯಟ್ ಮಾಡ್ಬೇಕಂತ ನಿಂತಿದ್ದು. ನಾಳೆಯಿಂದ ಡಯಟ್ ಶುರು ಮಾಡು ಗೈಸ್. ಅವ್ನು ತಿಂದಾಯ್ತು. ಈಗ ನೆಕ್ಸ್ಟ್ ಚೀಟಿ. ಥ್ಯಾಂಕ್ ಯು ಬಾಯ್ ಗೈಸ್. ನಮ್ಮ ಟುಮ್ಗೆ ಬಟ್ಟೆ ಕೊಡ್ಸೋಣ. ಅದು ಬಿಟ್ಟರೆ ಲಾಸ್ಟ್ ಆಪ್ಷನ್ ಇದೆ ಚೀಟಿ. ಅದು ಕೆಳಗೆ ಹೋಗ್ಬಿಟ್ಟು ಮಾಡೋಣ. ಬಟ್ ನನ್ನ ಕಡೆಯಿಂದ ಬಟ್ಟೆ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ಟೆ ತಗೋ ಅಂತೆ. ನಡಿ You are vlogging? Yeah, I'm vlogging. Say hi. Hi to your vlog. Thank you. ಹೋಗಿ ಅವನು ಏನು ಬಟ್ಟೆ ತಗೊಳ್ಳಿ. ಹೋಗೋ ಅರ್ಧ ಬೆಂಗಳೂರು ಸ್ಟುಡಿಯೋಲೇ ಇದೆಯಲ್ಲೋ. ನೋಡ್ರಿ ಎಷ್ಟು ಜನ ಅವ್ರೆ. ಅಪ್ಪ ಇದ್ರಲ್ಲಿ ಸಾಯಿಲ್ ಸಕಲ ಕಾಣಿಸ್ತಾನೆ. ಸಾಯಿಲ್ ಖುಷಿಯಿಂದ ಓಡಿದೆ. ಇದು ಚೆನ್ನಾಗಿದೆ. ಪ್ಯಾಂಟ್ ಸಕಲ ಇದೆ. ಇದು ಚೆನ್ನಾಗಿದೆ. ಈ ಟಿ ಶರ್ಟ್ ಚೆನ್ನಾಗೈತೆ. ನೆಕ್ಸ್ಟ್ ಇನ್ನೇನು? ಚಪ್ಪಲಿ ಶೂಸ್ ಎಲ್ಲ ಇಲ್ಲೇ ಸಿಗುತ್ತೆ. ಬೇಕಿರೋ ತೊಗೊಂಬಿಡು. ಆನ್ಲೈನ್ ಬೇಡ. ಹೋಗ್ತಾವನೆ ನೆಕ್ಸ್ಟ್ ಎತ್ತಕ್ಕೆ ಹೋಗ್ತಾವನೆ. ಹೋಗಿ ನಿಲ್ಲಿಸ್ತಾನೆ ನೋಡೋಣ. ನಾನು ಸುಮ್ಮನೆ ಇದ್ದೀನಿ. ಎತ್ತುತ್ತಾನೆ ಅವನೇ. ನಾನು ನೋಡೋಣ ಏನ್ ಮಾಡ್ತಾವ್ ನೋಡಿ. ಬೇಡ ಬಿಡು ಅಂತ ಇನ್ನೊಂದು ಎಡ್ತಾನೆ ನೋಡಿ. ಆ ಗ್ರೀನ್ ಕಲರ್ ತಗೊಳ್ಳೋ ಚೆನ್ನಾಗಿ ಆಯ್ತಾ? ಏನಾರು ಇದೆಯಾ? ಡಬಲ್ ಎಕ್ಸೆಲ್ ತಗೊಂಡು ಹಾಕೊಂತ ಪರವಾಗಿಲ್ಲ. ಬಂದ ನೋಡಿ ಈಗ ಎಲ್ಲ ಎತ್ಕೊಂಡು ಈಗ ಹೋಗಿ ಬಿಲ್ ಮಾಡಿಸ್ಬೇಕು ಈಗ ಅಷ್ಟೇ. ಹಾಯ್ ನೋಡಿ ಈಗ ಚೋಡ ಸಬ್ಸ್ಕ್ರೈಬರ್ಸ್. ಹಾಯ್ ಸರಿ ಕೊಡಿ. ಹಂಗೆ ಹಿಡಿಲ್ಲ. ಹೌದಾ? ಸೊ ಇದು ಟುಮ್ ಬಟ್ಟೆ ಶಾಪಿಂಗ್ ಬಿಲ್ಲು 5,900 ರೂಪಾಯಿ. ಬೇರೆ ಹೋಗಿದ್ರೆ ನಾಮ ಹಾಕ್ಬಿಟ್ರೆ ಗೈಸ್. ಸೊ ಅಲ್ಲಿಂದ ಹೊರಟ್ವಿ ಮಾಲಿಂದ. ನಮ್ಮ ತಮ್ಮ ಇನ್ನೂ ನೋಡ್ತಾನೆ ಅವನೇ ಶೂಸ್ನ. ಅದೊಂದಾದರೆ ಇನ್ನೊಂದು ಲಾಸ್ಟ್ ಮೇಜರ್ ಕ್ವಶನ್ ಇದೆ. ಅವನಿಗೆ ಆನ್ಸರ್ ಮಾಡಿದ್ರೆ ಅದು ನಾನು ಚೀಟಿಯಿಂದ ಮಾಡಲ್ಲ, ಬಾಯಿಂದ ಕೇಳ್ತೀನಿ. ಅವನು ಹೇಳ್ತಾನೆ ಹಂಗೆ. ಸೊ ನೋಡಿ ಆ ಕಡೆ ಹತ್ತಕ್ಕಾಗಲ್ವಂತೆ. ಅದಕ್ಕೆ ಇಲ್ಲಿಂದ ಹತ್ತಾನಂತೆ ಡೋರ್ಗೆ. ಕಾರ್ ಡ್ರೈವಿಂಗ್ ಸೀಟ್ಗೆ. ಏನೇನು ಮಾಡ್ತಾರೆ ಸರ್ಕಸ್ ನನ್ನ ಕಾರ್ ಜೊತೆ ನೋಡಿ ಗೈಸ್. ಹಿಂಗೆ ಕಾಲು ಹಿಡ್ಕೊಂಡು ಹಿಡ್ಬಿಟ್ರೆ ಏನು ಮಾಡ್ತೀವಿ? ಒಂದು ಕಾಲು ನಗೋ ಆಯ್ತು. ಯಾಕೆ ಅಂದಿ ಥರ ನಗ್ತೀಯಾ? ನಗೋ ಸರಿಯಾಗಿ ಅಂತವನೇ. ನಾ ಫೋನ್ ಪೇ ಮಾಡ್ತೀನಿ, ನೀನು ಪೇ ಮಾಡಿಬಿಡು. 3494 3,500 ರೂಪೀಸ್ ಗೈಸ್. ಕಳಿಸ್ಬಿಟ್ಟಿದ್ದೀನಿ ದುಡ್ಡನ್ನ ಅವನಿಗೆ. ಅವ್ನು ಆರ್ಡ್ರ್ ಮಾಡಿ ಪೇ ಮಾಡಬೇಕಷ್ಟೇ. ಅದು ಬಿಟ್ಟರೆ ಏನು ಲಾಸ್ಟ್ ಕ್ವಶನ್ನು ಕೇಳ್ಬಿಡೋಣ. ಆಗ್ತಿದೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಗೈಸ್. ಪ್ರೂಫ್ ತೋರಿಸ್ಬಿಡ್ತೀನಿ. ಆಮೇಲೆ ಮುಂದೆ ಮಾತು ಬರಬಾರ್ದು. ಮೋಸ ಮಾಡಿಬಿಟ್ಟೆ ಅಂತ ಟುಮ್ ನನಗೆ. ಆಮೇಲೆ ಒಂದು ವಿಡಿಯೋ ಹಾಕ್ಬಿಟ್ರೆ ಯಾವತ್ತಾದ್ರೂ ಸಂಜೆ ಪಬ್ಲಿಕ್ ಟಿವಿಗೆ ಕೂತ್ಕೊಂಡ್ಬಿಟ್ರೆ
ಈ ಬ್ಲಾಗಲ್ಲಿ ಅವ್ನು ಸುಳ್ಳು ಹೇಳ್ತಾ ಹಂಗೆ ಪಬ್ಲಿಕ್ ಟಿವಿ ಹೋಗ್ಬಿಟ್ರೆ ಕುತ್ಕೊಂಡ್ಬಿಟ್ರೆ ಏನ್ ಮಾಡೋದು ನ್ಯೂಸ್ ಚಾನಲ್ ಹೋಗ್ಬಿಟ್ರೆ FIR ಹಾಕ್ಬಿಟ್ರೆ ನನ್ನ ಮೇಲೆ. ಅದನ್ನ ಹಿಡ್ಕೊಂಡು ಈಗ ಒಂದು ಟ್ರಸ್ಟ್ ಇಶ್ಯೂಸ್ ತುಂಬಾ ಜಾಸ್ತಿ ಇದೆ. ವಾರ ಓಡಿಸ್ತಾರ ಅದಕ್ಕೆ. ತೋರ್ಸಪ್ಪ ಆಯ್ತಾ? ಒಂದು ನಿಮಿಷ. ಓ ಆಯ್ತು ಗೈಸ್, ಸಕ್ಸಸ್ಫುಲಿ ಆಯ್ತು ನೋಡಿ ಗೈಸ್, ಆರ್ಡರ್ ಪ್ಲೇಸ್ಡ್. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಟುಮ್ ಟುಮ್, ಹ್ಯಾಪಿ ಬರ್ಡೇ ಅಗೇನ್. ಈಗ ಲಾಸ್ಟ್ ಕ್ವಶನ್, ನಿನ್ನ ಬರ್ಡೇ ಸೆಲೆಬ್ರೇಷನ್ ನಾನು ಇರಲಿಲ್ಲ ಮಾಡೋಕ್ಕೆ, ಆಯ್ತಾ? ನಿನ್ನ ಬರ್ಡೇ ಸೆಲೆಬ್ರೇಷನ್ನು ಫ್ಯಾಮಿಲಿ ಜೊತೆಗೆ ಮನೇಲಿ ಮಾಡಬೇಕಾ ರೆಸಾರ್ಟಲ್ಲಿ ಮಾಡಬೇಕಾ? ನಿನ್ಗೆ ಯಾವುದು ಬಜೆಟ್ ಪ್ರಾಬ್ಲಮ್ ಇದ್ರೆ ಮನೇಲೆ ಮಾಡೋಣ, ಇಲ್ಲಾಂದ್ರೆ ರೆಸಾರ್ಟ್ಗೆ ಹೋಗೋಣ. ಮನೇಲಿ ಮಾಡಬೇಕಾ ರೆಸಾರ್ಟಲ್ಲಿ ಮಾಡಬೇಕಾ? ರೆಸಾರ್ಟಲ್ಲಿ ಮಾಡಬೇಕಾ? ನಾಳೆ ಬೆಳಗ್ಗೆ ರೆಸಾರ್ಟಿಗೆ ರೆಡಿ ಆಗಿಬಿಡ್ರಿ, ಲೆಟ್ಸ್ ಗೋ ಟು ರೆಸಾರ್ಟ್. ನೀನು ಬರಲ್ವಾ? ಹಾಂ, ಮನೇಲೆ ಮಾಡೋಣ ಬಿಡು. ನಿನ್ನ ಬರ್ಡೇ ಇಲ್ಲ ಬೇಡ ಬಿಡು, ಬರ್ಡೇ ಬೇಡ, ಕೇಕ್ ಏನು ಬೇಡ. ಸೊ ನಾಳೆ ರೆಸಾರ್ಟ್ಗೆ ನನ್ನ ಫ್ಯಾಮ್ಲಿ, ನಮ್ಮ ಅಕ್ಕ ನಮ್ಮ ಫ್ಯಾಮ್ಲಿ, ಅಕ್ಕನೂ ನಮ್ಮ ಫ್ಯಾಮ್ಲಿ, ಬಾವು ನಮ್ಮ ಫ್ಯಾಮ್ಲಿ, ನಾನು, ಅಪ್ಪ, ಅಮ್ಮ, ಸಾಯಿಲು, ನಮ್ಮ ಅಕ್ಕ, ನಮ್ಮ ಭಾವ, ಚಂದ್ರ ನೈಟ್ ಬರ್ತಾನೆ, ಮತ್ತು ಗಣೇಶ. ತೋರ್ಸು ಮಕ ತೋರ್ಸು. ನಮ್ಮ ಸಿ ಮತ್ತು ನಿತೀಶ್. ಇಷ್ಟು ಜನ, 10 ಜನ ನನ್ನ ಪ್ರಕಾರ ಹೋಗ್ತಾ ಇರೋದು. ಲೋಕಿ ಇಷ್ಟು ಜನ ಹೋಗ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಯಾರೋ ಒಬ್ರು ಡೌಟಲ್ಲಿ ಇದ್ದಾರೆ, ಬಂದೆ ಡೌಟ್ ಡೌಟಲ್ಲಿ ಇದ್ದಾರೆ. ಅವ್ರು ಬಂದಿಲ್ಲ ಅಂದ್ರೆ ಒಂದು ಲೈಫಲ್ಲೇ ಮಾತಾಡಲ್ವಂತೆ. ನಾನು ಬರ್ದಿಟ್ಬಿಡ್ತೀನಿ. ಏನು ಸಂಜಾಣ, ನನ್ನ ಬರ್ಡೇ, ಮೈ ಬರ್ಡೇ, ನನ್ನ ಬರ್ಡೇ ಸೇಲ್ವ ನೀನು? ಎಂತೆಂತ ನನ್ನ ಟೈಮ್ ಕೆಟ್ಟೋಗಿ ಯಾವಾಗಲೂ ಫ್ರೀ ಇರ್ತಾನೆ, ಬಟ್ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬಿಸಿ. ಅರೆ ನಾವರ್ಕಿ ಒಂದು ಇತ್ನಸ್ ಟೈಮ್ ಹೋಗೋ ಮುಕ್ಕಾಲ ಇದು ಒಂದು 1:20 ಗಂಟೆ ಹಾಕೋದು. ಆಯ್ತು, ಇನ್ನೊಂದು ಸ್ಪ್ಲೆಂಡರ್ ಗಾಡಿ ಇದೆಯಾ ತತ್ಕೊಂಡ ಅವ್ನ ಭಾಷೆ ಕೇಳಿ. ಯಾ ಕೃಷ್ಣ ಅಣ್ಣ ಕೃಷ್ಣ ಮಾತಾಡಿದ್ದ. ನಿನ್ನ ಭಾಷೆ ಹೆಸರೇನು? ಕೊರೋವರ್. ಅವ್ರ ಭಾಷೆ ಕೊರೋವರ್. ನಾವು ಅವ್ರ ಭಾಷೆಯಲ್ಲಿ ಒಂದೆರಡು ಕೆಟ್ಟ ಮಾತು ಕಲ್ತ್ಕೊಂಡ್ಬಿಟ್ಟು ನಾವು ಒಬ್ಬರೊಬ್ರು ಬೈಕೋತಿದ್ವಿ ಸ್ಕೂಲಲ್ಲಿ. ಅವ್ರ ಭಾಷೆಗೆ ಲಿಟ್ರೇಚರ್ ಇಲ್ಲ ಗೈಸ್, ಬರೀ ಆಡು ಭಾಷೆ ಅಲ್ವಾ ಮಗ? ಆಡು ಭಾಷೆ ಗೈಸ್. ಫೈನಲಿ ನಿನ್ನೆ ನಾವು ಸಾಯಿಲ್ಗೆ ಪ್ರಾಮಿಸ್ ಮಾಡ್ದಂಗೆ ರೆಸಾರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ವ್ಲಾಗ್ ನಾನು ರೆಸಾರ್ಟಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ನೋಡಿ, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ಮಜಾ ಮಾಡ್ತೀವಿ. ಸೀನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.